ತುಂಬ ಜನ ಹೇಳ್ತಾರೆ ನನಗೆ ಮೋಟಿವೇಶನ್ ಸಿಗ್ತಿಲ್ಲ ಅಂತ. ನೋಡಿ ಬಾಸ್, ಈ ಮೋಟಿವೇಶನ್ ಅನ್ನೋದಿದೆಯಲ್ಲ, ಅದೊಂದು ಬೆಂಕಿ ಕಡ್ಡಿ ಥರ ಒಂದು ಕ್ಷಣ ಉರಿದು ಹಾರೋಗುತ್ತೆ. ಆದರೆ ಶಿಸ್ತು ಅಥವಾ ಡಿಸಿಪ್ಲಿನ್ ಇದೆಯಲ್ಲ, ಅದು ನಿಮ್ಮನ್ನು ಬೆಟ್ಟ ಹಚ್ಚುತ್ತೆ. ನಮಸ್ಕಾರ ಸ್ನೇಹಿತರೆ, ಒಂದು ಸಣ್ಣ ಪ್ರಶ್ನೆ. ಇವತ್ತು ಬೆಳಗ್ಗೆ ಎದ್ದಾಗ ನನ್ನ ಕೈಲಿ ಏನೂ ಸಾಧ್ಯ ಇಲ್ಲ ಅಂತ ಅನ್ನಿಸ್ತಾ, ಅಥವಾ ಯಾವುದೋ ಒಂದು ಸಣ್ಣ ರಿಸಲ್ಟ್ ನೋಡಿ, ಇಲ್ಲ ಯಾವುದೋ ಒಂದು ಬಿಸ್ನೆಸ್ ಕೈ ಕೊಟ್ಟು ಇಷ್ಟೇನ ನನ್ನ ಲೈಫ್ ಅಂತ ಬೇಜಾರು ಮಾಡ್ಕೊಂಡು ಕೂತಿದ್ರ? ಇವಾಗ ಟೈಮ್ ಎಷ್ಟಾಗಿದೆ ಅಂತ ಒಂದ್ಸಲ ಚೆಕ್ ಮಾಡಿ. ನಿಮ್ಮ ಮನೆಯಲ್ಲಿ ಎಲ್ಲರೂ ಆರಾಮಾಗಿ ಮಲಗಿದ್ದಾರೆ ಅಲ್ವಾ? ಆದರೆ ನಿಮಗೆ ಮಾತ್ರ ಯಾಕೆ ನಿದ್ದೆ ಬರ್ತಿಲ್ಲ? ಯಾಕೆ ಗೊತ್ತಾ? ನಿಮ್ಮ ಕೈನಲ್ಲಿ ಆ ಫೋನ್ ಇದೆ, ಕಣ್ಣು ಸ್ಕ್ರೀನ್ ಮೇಲೆ ಸ್ಕ್ರೋಲ್ ಮಾಡ್ತಾ ಇದೆ. ಆದರೆ ನಿಮ್ಮ ಮನಸ್ಸು ಮಾತ್ರ ಯಾವುದೋ ಟೆನ್ಷನಲ್ಲಿ ಮುಳುಗೋಗಿದೆ. ನಾಳೆ ಏನಾಗುತ್ತೋ, ನನ್ನ ಲೈಫ್ ಯಾವ ಕಡೆ ಸಾಗ್ತಿದೆ ಅನ್ನೋ ಈ ಭಯ ನಿಮ್ಮನ್ನು ಕಾಡ್ತಿದೆ ಅಲ್ವಾ? ನೋಡಿ ಬಾಸ್, ನೀವು ಇವತ್ತು ಯಾವುದೋ ಒಂದು ಪರೀಕ್ಷೆನಲ್ಲಿ ಸೋತಿರ್ಬೋದು, ಇಲ್ಲ ಯಾವುದೋ ಇಂಟರ್ವ್ಯೂನಲ್ಲಿ ರಿಜೆಕ್ಟ್ ಆಗಿರ್ಬೋದು. ಆ ಸೋಲು ನಿಮ್ಮ ಜೀವನದ ಅಂತ್ಯ ಅಂತ ಅನ್ಕೋಬೇಡಿ. ಅದು ಬರೀ ಒಂದು ಸಣ್ಣ ಅಧ್ಯಾಯ ಅಷ್ಟೇ. ನೀವು ಯಾಕೆ ಇವತ್ತು ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ, ನಿಮ್ಮ ಒಳಗಡೆ ಆ ಗೆಲುವಿನ ಬೆಂಕಿ ಇನ್ನೂ ಆರೋಗಿಲ್ಲ ಅಂತ ನನಗೆ ಗೊತ್ತು. ನೀವು ಈ ಕ್ಷಣದಲ್ಲಿ ಅನುಭವಿಸ್ತಿರೋ ನೋವಿದೆಯಲ್ಲ, ಇದು ನಿಮ್ಮನ್ನು ನಾಳೆ ಬಲಿಷ್ಠನನ್ನಾಗಿ ಮಾಡೋದಕ್ಕೆ ದೇವ್ರು ಕೊಡ್ತಿರೋ ಒಂದು ಟ್ರೈನಿಂಗ್ ಅಷ್ಟೇ. ನೆನ್ಪಿಡಿ, ಕತ್ಲೆ ಹೆಚ್ಚಾದಷ್ಟು ಸೂರ್ಯ ಹುಟ್ಟೋ ಸಮಯ ಹತ್ರದಲ್ಲಿದೆ ಅಂತ ಅರ್ಥ. ಸೋಲನ್ನು ನೋಡಿ ಹೆದರ್ಕೋಬೇಡಿ, ಅದನ್ನೇ ಗೆಲುವಿನ ಮೆಟ್ಲು ಮಾಡ್ಕೊಳ್ಳಿ. ಇವತ್ತಿನ ಕಾಲದಲ್ಲಿ ನಮ್ಮ ದೊಡ್ಡ ಶತ್ರು ಯಾರು ಗೊತ್ತಾ? ಪಕ್ಕದ ಮನೆಯವರಲ್ಲ, ಅಥವಾ ನಮ್ಮ ರಿಲೇಟಿವ್ಸ್ ಅಲ್ಲ, ಇನ್ನೊಬ್ರು ಯಾರೋ ಅಲ್ಲ. ಇನ್ಸ್ಟಾಗ್ರಾಮ್ನ ಆ ರೀಲ್ಸ್ ಮತ್ತು ಫೇಸ್ಬುಕ್ನ ಪೋಸ್ಟ್ಗಳು. ಯಾರೋ ಒಬ್ಬ ಹೊಸ ಕಾರ್ ತೊಗೊಂಡ ಅಂದಿದ ತಕ್ಷಣ, ಯಾರೋ ಫಾರಿನ್ ಟ್ರಿಪ್ ಹೋಗಿ ಫೋಟೋ ಹಾಕಿದ ತಕ್ಷಣ ನಮಗೆ ನಾವೇ ಶಿಕ್ಷೆ ಕೊಟ್ಕೊಬಿಡ್ತೀವಿ. ಅವ್ನು ನೋಡಿ ಎಲ್ಲಿಗೆ ಹೋಗಿ ಬಂದ, ನಾನು ಇನ್ನೂ ಇಲ್ಲೇ ಬಿದ್ದಿದ್ದೀನಿ ಅಂತ ಕೊರಗ್ತೀವಿ. ಆದರೆ ಒಂದು ವಿಷಯ ತಿಳ್ಕೊಳ್ಳಿ, ಪ್ರತಿಯೊಬ್ಬರು ಲೈಫ್ನ ಟೈಮ್ ಲೈನ್ ಬೇರೆ ಬೇರೆ ಇರುತ್ತೆ. ಎಲ್ರದ್ದು ಒಂದೇ ರೀತಿ ಟೈಮ್ ಲೈನ್ ಇರಲ್ಲ. ಕ್ರಿಕೆಟ್ ಮ್ಯಾಚ್ ನೋಡ್ತಿರಲ್ವ ನೀವೆಲ್ಲರೂ? ಮೊದಲನೇ ಓವರಲ್ಲಿ 6 ಹೊಡೆದು ಹೋದವನು ಮ್ಯಾಚ್ ವಿನ್ನರ್ ಆಗಲ್ಲ. ಲಾಸ್ಟ್ ಬಾಲ್ವರೆಗೂ ಯಾರು ತಾಳ್ಮೆಯಿಂದ ಕ್ರೀಸ್ನಲ್ಲಿ ನಿಂತು ಹೋರಾಡ್ತಾನೋ ಅವನು ಮಾತ್ರ ಮ್ಯಾಚ್ ಗೆಲ್ಸೋಕ್ಕಾಗೋದು. ನೀವು ಈಗ ಆಟ ಆಡ್ತಿದ್ದೀರಾ ಅಷ್ಟೇ. ಈ 20ರ ಹರೆಯ ಅನ್ನೋದು ಬರೀ ಮೋಜು ಮಸ್ತಿ ಮಾಡೋ ವಯಸ್ಸಲ್ಲ, ಇದು ನಿಮ್ಮ ಬೇರ್ಗಳನ್ನ ಗಟ್ಟಿ ಮಾಡ್ಕೊಳ್ಳೋ ಸಮಯ. ಜನರು ನಿಮ್ಮನ್ನು ನೋಡಿ ನಗ್ಬೋದು, ಆ ನಗು ನಿಮ್ಮನ್ನು ಇನ್ನೂ ಗಟ್ಟಿ ಮಾಡಲಿ. ಬೇರೆಯವ್ರ ವಾಚ್ ನೋಡಿ ನಿಮ್ಮ ಟೈಮ್ನ ಅಳಿಬೇಡಿ. ನಿಮ್ಮ ಸಮಯ ಬಂದೇ ಬರುತ್ತೆ. ಅಲ್ಲಿವರೆಗೂ ಕೆಲಸ ಮಾಡ್ತಾಯಿರಿ. ತುಂಬ ಜನ ಹೇಳ್ತಾರೆ ನನಗೆ ಮೋಟಿವೇಶನ್ ಸಿಗ್ತಿಲ್ಲ ಅಂತ. ನೋಡಿ ಬಾಸ್, ಈ ಮೋಟಿವೇಶನ್ ಅನ್ನೋದಿದೆಯಲ್ಲ, ಅದೊಂದು ಬೆಂಕಿ ಕಡ್ಡಿ ಥರ ಒಂದು ಕ್ಷಣ ಉರಿದು ಹಾರೋಗುತ್ತೆ. ಆದರೆ ಶಿಸ್ತು ಅಥವಾ ಡಿಸಿಪ್ಲಿನ್ ಇದೆಯಲ್ಲ, ಅದು ನಿಮ್ಮನ್ನು ಬೆಟ್ಟ ಹಚ್ಚುತ್ತೆ. ಮನ್ಸು ಇಲ್ಲದೆ ಇದ್ರೂ ಆ ಕೆಲಸ ಮಾಡಲೇಬೇಕು. ಇವತ್ತು ನಿದ್ದೆ ಬರ್ತಿದ್ರು ಕೂಡ ಆ ಸ್ಕಿಲ್ ಕಲೀಲೇಬೇಕು. ಕಷ್ಟ ಆದರೂ ಓದಿ ಮುಗಿಸ್ಲೇಬೇಕು ಅನ್ನೋ ಹಠ ಇದೆಯಲ್ಲ, ಅದು ನಿಮ್ಮನ್ನು ಸಾಮಾನ್ಯರಿಂದ ಬೇರ್ಪಡಿಸುತ್ತೆ. ಸಕ್ಸಸ್ ಅನ್ನೋದು ಯಾವುದೋ ಒಂದು ರಾತ್ರಿನಲ್ಲಿ ಸಿಗೋ ಲಕ್ಕಲ್ಲ, ಅದು ನೀವು ಪ್ರತಿದಿನ ಹಾಕೋ ಸಣ್ಣ ಸಣ್ಣ ಶ್ರಮದ ರಿಸಲ್ಟು. ಸೋಮಾರಿತನನ ಇವತ್ತೇ ಕೊಂದು ಹಾಕಿ, ಗೆಲ್ಲಬೇಕು ಅನ್ನೋ ಹಠ ಇದ್ದರೆ ಮಾತ್ರ ಈ ಜಗತ್ತು ನಿಮಗೆ ದಾರಿ ಕೊಡುತ್ತೆ. ನೀವು ಕೆಲಸ ಮಾಡೋ ಸ್ಟೈಲ್ ನೋಡಿ ಜನ ಬೆರಗಾಗಬೇಕು, ಆ ಥರ ಇರಲಿ ನಿಮ್ಮ ಛಲ. ನಿಮ್ಮ ಶ್ರಮ ಸದ್ದಿಲ್ಲದೆ ನಡೀತಾ ಇರಲಿ. ನಿಮ್ಮ ಗೆಲುವಿನ ಸದ್ದು ಇಡೀ ಜಗತ್ತಿಗೆ ಕೇಳಿಸ್ಲಿ. ಇವತ್ತು ನೀವು ಕಷ್ಟಪಟ್ಟರೆ ನಾಳೆ ನೀವು ರಾಜನ್ ಥರ ಇರ್ಬೋದು. ಕೊನೆಯದಾಗಿ ಒಂದೇ ಒಂದು ಮಾತು, ನಿಮ್ಮನ್ನು ಇವತ್ತು ಯಾರು ಗುರುತಿಸ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನಿಮ್ಮ ಶಕ್ತಿ ಏನು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರಲಿ. ಇವತ್ತು ನೀವು ಬಿದ್ದಿರ್ಬೋದು, ಆದರೆ ನಾಳೆ ನೀವು ಎದ್ದು ನಿಂತಾಗ ಇಡೀ ಜಗತ್ತೇ ನಿಮ್ಮನ್ನು ನೋಡಿ ಚಪ್ಪಾಳೆ ತಟ್ಟಬೇಕು. ಹಳೆ ಕಹಿ ನೆನಪುಗಳನ್ನ, ಅವಮಾನಗಳನ್ನ ಅಲ್ಲೇ ಮರ್ತುಬಿಡಿ. ಇವತ್ತೇ ಒಂದು ಹೊಸ ಆರಂಭ ಮಾಡಿ. ಬದಲಾವಣೆ ಅನ್ನೋದು ಬೇರೆ ಯಾರೋ ಬಂದು ಮಾಡೋದಲ್ಲ, ಆ ಬದಲಾವಣೆ ನಿನ್ನಿಂದಲೇ ಶುರುವಾಗಬೇಕು. ಎದ್ದು ನಿಲ್ಲಿ, ಗೆಲುವು ನಿಮಗಾಗಿ ಕಾಯ್ತಾ ಇದೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಧೈರ್ಯ ಕೊಟ್ಟಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.